ಸರ್ ಏನಿವತ್ತು ಭಾರತ್ ಜೋಡೋ ಭವನ್ಗೆ ನಾವು ಡಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ ಭೇಟಿ ಮಾಡಕ್ಕೆ ಬಂದಿದ್ರು. ಮೈಸೂರಿಂದ ಬಂದಿರೋದು ನಾವೆಲ್ಲ ಕಾರ್ಯಕರ್ತರು, ಕಾರ್ಪೊರೇಟರು, ಜಿಲ್ಲಾ ಪಂಚಾಯತ್ ಎಲ್ಲ ಮೆಂಬರ್ಗಳು ಬಂದು ರಾಜೀನಾಮೆ ಕೊಡೋಕೆ ಬಂದಿದ್ರು. ಅದೇ ನಮ್ಮ ಹರಿಪ್ರಸಾದ್ ಸಾಹೇಬರು ಬಹಳ ಒಳ್ಳೆ ರೀತಿಯಿಂದ ನಮಗೆ ತಿಳಿಸಿ ಅದು ಉತ್ತರ ಕೊಟ್ಟು ವಾಪಸ್ ಕೊಟ್ಟಿದ್ದಾರೆ ರಾಜೀನಾಮೆ. ಏನಂದ್ರೆ ನಾವ್ ಏನಿದೆ ಕಮಿಷನರ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಮಾತಾಡಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿ ಏನಾರ ಒಂದು ವ್ಯವಸ್ಥೆ ಮಾಡಿರ್ತೀವಿ ಅಂತ ಹೇಳಿದ್ದಾರೆ. ಇದು ಏನಿಲ್ಲ ಒಂದ್ 1,000 ಜನ ಬಂದಿರ್ಬೋದು. ಏನಾರ ಕಮಿಷನರ್ ಸಾಹೇಬ್ರು ಹೇಳ್ಬಿಡ್ತಾ ಇದ್ರೆ ಹೋಗಿ ಧರ್ಮೆ ಮಾಡಿ ಅಂದ್ರೆ ಇವತ್ತು ಪೂರ್ತಿ ಬೆಂಗಳೂರು ಜಾಮ್ ಆಗ್ಬಿಡ್ತಾ ಇತ್ತು. ಅದೇ ಕಮಿಷನರ್ ಸಾಹೇಬ್ರು ಬಹಳ ಸಾಫ್ಟ್ ಕಾರ್ನರ್. ಅವ್ರು ಯಾವಾಗ ಪಾರ್ಟಿ ವಿರೋಧ ಹೋಗ್ಲಿಲ್ಲ, ಯಾವ್ದು ಒಂದು ತಪ್ಪು ಕೆಲಸ ಮಾಡಿಲ್ಲ. 6 ಸಾರಿ ಗೆದ್ದಿದ್ದಾರೆ, ಅವ್ರ ತಂದೆ 6 ಸಾರಿ ಗೆದ್ದಿದ್ದಾರೆ, ಅವ್ರ ದೊಡ್ಡಪ್ಪ 1 ಸಾರಿ ಗೆದ್ದಿದ್ದಾರೆ. 80 ವರ್ಷದಿಂದ ಭದ್ರಕೋಟೆ ಮಾಡ್ಕೊಂಡು ಕಾಂಗ್ರೆಸ್ ಉಳಿಸಿದ್ದಾರೆ. ಅದು ಒಬ್ಬ 1 ಸಾರಿ ನಾ ಬಿಜೆಪಿಗೆ ಗೆಲ್ಸಕ್ ಕೊಟ್ಟಿಲ್ಲ, JDS-ಗೆ ಗೆಲ್ಸಕ್ ಕೊಟ್ಟಿಲ್ಲ. ಆ ಭದ್ರಕೋಟೆ ಅದೇ ಜಿಲ್ಲೆಗೆ, ಅದೇ ಡಿಸ್ಟಿಕ್ಗೆ ಒಂದು ಭಾವನೆ ಕೊಟ್ಟು ಅದು ಅಕ್ಕಪಕ್ಕ ಕಾಂಗ್ರೆಸ್ ಗೆಲ್ತಾರೆ. ಅದು ಆತರ ಒಂದ್ ಮನುಷ್ಯನಿಗೆ ನೋವಾಗಿದೆ. ಆ ನೋವು ಹೇಳಕ್ಕೆ ನಾವು ಪಾರ್ಟಿ ಆಫೀಸ್ಗೆ ಬಂದಿದ್ರು. ಅದು ಹರಿಪ್ರಸಾದ್ ಸಾಹೇಬ್ರು ಬಹಳ ಒಳ್ಳೆ ರೀತಿಯಿಂದ ನಮ್ಗೆ ತಿಳಿಸಿದ್ದಾರೆ. ಮುಂದೆ ಏನ್ ಮಾಡ್ಬೇಕಂತ ಹೇಳಿದ್ದಾರೆ. ಎರಡನೇ ತಾರೀಕು ಪಟ್ಟಿಯಲ್ಲಿ 2 ಗಂಟೆಗೆ ನಾವು ನೋಡಿದೀವಿ. ಇಲ್ಲಿ ಬೆಂಗಳೂರಿಗೆ ಫೋನ್ ಮಾಡಿ ಕೇಳಿದೀವಿ. ತನ್ವೀರ್ ಸೇಠ್ಗೆ ಪಕ್ಕ ಆಗ್ಬಿಟ್ಟಿದೆ ಅಂತ ಹೇಳಿದಾರೆ ಎಲ್ಲಾರು. ಬೆಳಗ್ಗೆ 6 ಗಂಟೆಗೆ ಯಾವ್ದಾದ್ರು ಪಾಯಾಗಿ ತಿಂದು ಬಿಟ್ಟಿದ್ರು ಕಾಂಗ್ರೆಸ್ ಪಾರ್ಟಿ ಅವ್ರು, ಗೊತ್ತಿಲ್ಲ ನಮ್ಗೆ. ಆ ಪಾಯ ತಿಂದು 10 ನಿಮಿಷಕ್ಕೆ ಹೆಸರು ಚೇಂಜ್ ಮಾಡಿದ್ದಾರೆ. ಅದು ತಪ್ಪು ಮಾಡ್ತಾ ಇದಾರೆ ಕಾಂಗ್ರೆಸ್ ಪಾರ್ಟಿ. ಯಾಕೆಂದ್ರೆ ಈ ಕಾಂಗ್ರೆಸ್ ಪಾರ್ಟಿಗೆ 98% ಮುಸ್ಲಿಂ ಜನ ಓಟ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ನಮ್ ಮುಸ್ಲಿಂ ಹೋಗಿರೋ ಜನಗೆ ಮಿನಿಸ್ಟ್ರಿ ಕೊಡ್ತಾರೆ, ಅದೆಲ್ಲ ನಡ್ಸ್ಕೊಂಡು ಹೋಗ್ತಾರೆ ಅಂತ ಕೊಟ್ಟಿರೋದು. ಈ ತರ ಮಾಡೋದು ತಪ್ಪು. ಮುಂದೆ ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ಚೆನ್ನಾಗಿ ಆಗ್ತದೆ ಕಾಂಗ್ರೆಸ್ಗೇನೋ ಕಾರ್ಯಕರ್ತಗೇನೋ ಇದು ಸ್ಟೇಟ್ಗೇನೋ.